ಮನೆಯಲ್ಲಿ 4 ಖಾಕಿದಾರಿಗಳು, ಇಬ್ಬರಿಗೆ ಏಕಕಾಲದಲ್ಲಿ ಮುಖ್ಯಮಂತ್ರಿ ಪದಕ. ತಾಲೂಕಿನ ಬೆಂಡೆಬೆಂಬಳಿ ಗ್ರಾಮದ ವೀರಭದ್ರಪ್ಪ ಸಜ್ಜನ ಹಾಗೂ ಮಲ್ಲಮ್ಮ ಸಜ್ಜನ ದಂಪತಿಯ ಮಕ್ಕಳಾದ ಮಲ್ಲಿಕಾರ್ಜುನ ಸಜ್ಜನ ಮತ್ತು ಪ್ರಭು ಸಜ್ಜನ ಎಂಬ ಇಬ್ಬರು ಸಹೋದರರು ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕಾಗಿ 2025 ಸಾಲಿನ ಮುಖ್ಯಮಂತ್ರಿಗಳ ಪದಕಕ್ಕೆ ಆಯ್ಕೆಯಾಗಿರುವುದು ತಾಲೂಕಿನ ವ್ಯಾಪ್ತಿಯ ಜನರಲ್ಲಿ ಸಂತಸವನ್ನ ಉಂಟು ಮಾಡಿದೆ. ಬಡ ಕುಟುಂಬದ ವೀರಭದ್ರಪ್ಪ ಸಜ್ಜನ ಅವರಿಗೆ 4 ಪುತ್ರರು. ಇವರಲ್ಲಿ ಮಲ್ಲಿಕಾರ್ಜುನ ಮತ್ತು ಪ್ರಭು ಅವರು ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ, ಸೋಮಶೇಖರ ಮತ್ತು ಬೂದಣ್ಣ ಅವರು ನಾಗರಿಕ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದೇ ಮನೆಯ 4 ಜನ ಅಣ್ಣ ತಮ್ಮಂದಿರು ಖಾಕಿ ಧರಿಸಿ ಕಾರ್ಯನಿರ್ವಹಿಸ್ತಾ ಇರೋದು ವಿಶೇಷ. ಮಲ್ಲಿಕಾರ್ಜುನ ಸಜ್ಜನ ಸಹೋದರರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಡೆಬೆಂಬಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ವೆಂಕಟರೆಡ್ಡಿ ಎಸ್ ಗಿರಣಿಯವರ ಮಾರ್ಗದರ್ಶನದಲ್ಲಿ ಸುರಪುರದ ಬಸವೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ವ್ಯಾಸಂಗವನ್ನ ಮಾಡಿ ಇಂದು ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಮನೆಗೆ ಹಿರಿಯಣ್ಣನ ಸ್ಥಾನದಲ್ಲಿ ನಿಂತು ತಂದೆ ತಾಯಿ ಪಡುವ ಕಷ್ಟವನ್ನು ನೋಡದೆ ಹಗಲಿರುಳು ಶ್ರಮವನ್ನ ವಹಿಸಿ ಮಲ್ಲಿಕಾರ್ಜುನ ಸಜ್ಜನ ಅವರು ವಿಶ್ವಾರಾಧ್ಯ ಇಡಿ ಕಾಲೇಜಿನಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡೆದು 2009ನೇ ಸಾಲಿನಲ್ಲಿ 93% ಅಂಕ ಪಡೆದು ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡೆದುಕೊಂಡರು. ಶಿಕ್ಷಕನಾಗಬೇಕೆಂದು ಕನಸು ಕಂಡಿದ್ದ ಇವರು ಶಿಕ್ಷಕರ ನೇಮಕಾತಿ ಆಗದ ಕಾರಣ ಇವರು ತಮ್ಮನಾದ ಪ್ರಭು ಸಜ್ಜನ್ ರವರು ಜೊತೆ ಸೇರಿಕೊಂಡು 2012ರಲ್ಲಿ ಕರ್ನಾಟಕ ರಾಜ್ಯ ಕಾರಾಗೃಹ ಸೇವೆಗೆ ಸೇರಿಕೊಂಡು ಜಿಲ್ಲಾ ಕಾರಾಗೃಹ ರಾಯಚೂರಿನಲ್ಲಿ ಒಂದೇ ಸ್ಥಳಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಸೇವೆಗೆ ಸೇರಿಕೊಂಡು ಒಂದೇ ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ಮುಂದೆ 2025ನೇ ಸಾಲಿನ ಮುಖ್ಯಮಂತ್ರಿ ಪದಕಕ್ಕೆ ಇಬ್ಬರು ಸಹೋದರರು ಒಂದೇ ಆದೇಶ ಮತ್ತು ಸಮಯಕ್ಕೆ ಇಬ್ಬರು ಭಾಜನರಾಗಿದ್ದಾರೆ. ನಿಜಕ್ಕೂ ಬೆಂಡೆಬೆಂಬಳಿ ಎಂಬ ಕುಗ್ರಾಮದಲ್ಲಿ ಜನಿಸಿದ ಸಾಧಕರು ಸಮಾಜಕ್ಕೆ ಹಾಗೂ ಬಡವರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಮುಖ್ಯಮಂತ್ರಿ ಪದಕವಲ್ಲದೆ ರಾಷ್ಟ್ರಮಟ್ಟದ ರಾಷ್ಟ್ರಪತಿ ಸೇವಾ ಸುಧಾರಣಾ ಪದಕ ಲಭಿಸಲಿ ಎನ್ನುವುದು ತಾಲೂಕಿನ ವ್ಯಾಪ್ತಿಯ ಸಾರ್ವಜನಿಕರ ಒತ್ತಾಸೆಯಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.